ಮಾಜಿ ಶಾಸಕರಾದ ಅಶೋಕ್ ರವರೇ, ಎಲ್ಲ ನಮ್ಮ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರೇ, ನಮ್ಮ ಅಧಿಕಾರಿಗಳೇ, ಎಲ್ಲ ಸ್ನೇಹಿತರೆ, ಇವತ್ತು ಚನ್ನಪಟ್ಟಣ ತಾಲೂಕಿಗೆ ಒಂದು ಸುವರ್ಣ ಅವಕಾಶ ಇವತ್ತು ಸಿಕ್ಕಿದೆ. ಈ ತಾಲೂಕಿನಲ್ಲಿ ಸುಮಾರು 500 ಕೋಟಿ ರೂಪಾಯಿಯಷ್ಟು ಕೆಲಸ ನಡೀತಾ ಇದೆ. ಬರೀ ನಾನು ಇದೊಂದು ಪಂಚಾಯತಿಗೆ 800 ಕೋಟಿಯಷ್ಟು ಈಗಾಗಲೇ ಕೆಲಸವನ್ನ ತೆಗೆದುಕೊಂಡಿದ್ದೇವೆ. ಇದೊಂದು 20 ವರ್ಷದಿಂದ ಸಮುದಾಯ ಭವನ ನಿಂತೋಗಿತ್ತು. ಎಲ್ಲ ಊರವರೆಲ್ಲ ನೀವೆಲ್ಲ ಸೇರಿ ಮಾತು ಕೊಟ್ಟಿದ್ದೀರಿ ಅಂತ ತಿಳಿಸಿದ್ರು. ಇಡೀ ಊರು ಒಗ್ಗಟ್ಟಿನಿಂದ ಪಕ್ಷ ಭೇದ ಮರೆತು ಡಿ.ಕೆ. ಶಿವಕುಮಾರ್ ಪರವಾಗಿ ನಿಂತ್ಕೊಂಡು ಓಟ್ ಹಾಕ್ತೇವೆ ಅಂತ ಹೇಳಿ ಮಾತು ಕೊಟ್ಟಿದ್ದಾರೆ ಅಂತ ಮಾತು ಕೊಟ್ಟಿದ್ರು. 80 ಅರಸೂರು ಸಮುದಾಯದವರು ಮತ್ತು ಬೇರೆಯವರೆಲ್ಲ ಸೇರಿ 85 ಲಕ್ಷವನ್ನ ಈಗಾಗಲೇ ನಾವು ಇದಕ್ಕೆ ಅಭಿವೃದ್ಧಿಗೋಸ್ಕರ ನಾವು ಈಗಾಗಲೇ ಸೇರಿಸಿದ್ದೇವೆ. ಈಗಾಗಲೇ ಒಂದು ಸೇತುವೆ 5 ಕೋಟಿ ರೂಪಾಯಿ ವೆಚ್ಚದ ಸೇತುವೆ, ಈಗಾಗಲೇ ಕಣ್ವ ನದಿಗೆ 5 ಸೇತುವೆಗಳನ್ನ ಈಗಾಗಲೇ ನಾನು ಭೂಮಿ ಪೂಜೆಯನ್ನ ಮಾಡ್ಕೊಂಡು ನಾನು ಬಂದಿದ್ದೇನೆ. ಇಂಥ ಅವಕಾಶ ಸಿಗ್ಲಿಲ್ಲ. 20 ವರ್ಷದಿಂದ ಎಷ್ಟು ಜನ MLA ಆದ್ರು, ಎಷ್ಟು ಜನ ಮಂತ್ರಿ ಆದ್ರು, ಎಷ್ಟು ಜನ ಮುಖ್ಯಮಂತ್ರಿ ಆದ್ರು, ಆದ್ರೂ ಇದನ್ನ ಮುಗಿಲಿಲ್ಲ ಅಂದ್ರೆ ಇದಕ್ಕಿನ್ನ ಅವಮಾನ ಇನ್ನೊಂದಿಲ್ಲ. ನೀವು ಈಗಾದ್ರೂ ಅರ್ಥ ಮಾಡ್ಕೊಳ್ಬೇಕು. ನಮ್ಗೆ ಹೊಟ್ಟೆ ನಿಂತ್ಕೊಂಡು ನೀವೆಲ್ಲ ಆಶೀರ್ವಾದ ಮಾಡಬೇಕು. ಬಹಳ ಸಂತೋಷದಿಂದ ಊರಿನವರೆಲ್ಲ ಸೇರಿ ಪೂಜೆ ಮಾಡಿದ್ದೀರಿ, ನಾನು ಭಾಗಿಯಾಗಿದ್ದೀನಿ. ಸೈಟ್ಗಳು, ಮನೆಗಳು ಎಲ್ಲ ಕೂಡ ಕೊಡ್ಲಿಕ್ಕೆ ಈಗಾಗಲೇ ಕಾರ್ಯಕ್ರಮ ನಿರೂಪಿಸಿದ್ದೇವೆ. ಸುವರ್ಣ ಅವಕಾಶ ಇವತ್ತು ಬಂದಿದೆ. ಅಕ್ಕಪಕ್ಕದ ವ್ಯವಸ್ಥೆಯಿಂದ ಹಿಡಿದು ಎಲ್ಲ ಕೆಲಸವನ್ನು ನಾವು ಮಾಡ್ತೇವೆ. ನಿಮ್ಮ ಆಶೀರ್ವಾದ ನಮಗೆ ಸದಾ ಇರಲಿ ಅಂತೇಳಿ ಪ್ರಾರ್ಥಿಸಿ ನಿಮ್ಮೆಲ್ಲ ಶುಭ ಹಾರೈಸಿ ಮಾಡಿ ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ಈ ಊರಿನ ಮಹಾಜನತೆ, ವಿಶೇಷವಾಗಿ ಅರಸೂರು ಸಮುದಾಯಗಳೆಲ್ಲ ಸೇರಿ ಒಗ್ಗಟ್ಟಿನಿಂದ ಆಶೀರ್ವಾದ ಮಾಡಬೇಕು ಅಂತೇಳಿ ನಾನು ಎಲ್ಲ ನನ್ನ ತಾಯಿಂದರಿಗೆ, ಹಿರಿಯರಿಗೆ ನಾನು ಪ್ರಾರ್ಥನೆ ಮಾಡ್ತೇನೆ. ಎಲ್ಲರಿಗೂ ನಮಸ್ಕಾರ. ನಾನು ರಾಮಲಿಂಗಾರೆಡ್ಡಿ ಅವರಿಬ್ಬರು ಸೇರಿ ಇವತ್ತು ಇಂಥ ಪವಿತ್ರವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇವೆ. ನಮಸ್ಕಾರ.